ಎಲ್ಲರಿಗೂ ನಮಸ್ಕಾರ. ಗೆಟ್ ಇನ್ಸ್ಪೈರ್ಡ್ ಸ್ಪಿರಿಚುಯಲಿಗೆ ಸ್ವಾಗತ. ಕಠೋಪನಿಷತ್ತು ಭಾಗ 10. ಹಿಂದಿನ ಭಾಗದಲ್ಲಿ ಶರೀರವಿಲ್ಲದವನು, ಅನಿತ್ಯವಾದ ಶರೀರದಲ್ಲಿ ನೆಲೆಸಿರುವವನು, ಬಹಳ ದೊಡ್ಡವನು, ಸರ್ವವ್ಯಾಪಿಯೂ ಆದ ಆತ್ಮನನ್ನು ತಿಳಿದ ಧೀರನು ದುಃಖ ಪಡುವುದಿಲ್ಲ ಎಂದಿದ್ದಾನೆ ಯಮ. ಈ ಭಾಗದಲ್ಲಿ ಯಾರು ಈ ಆತ್ಮಜ್ಞಾನವನ್ನು ಪಡೆಯಲು ಶಕ್ಯರಾದವರು ಎನ್ನುವುದನ್ನು ವಿವರಿಸ್ತಾ ಇದ್ದಾನೆ. ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯಾ ನ ಬಹುನಾ ಶ್ರುತೇನ ಯಮೇವೈಷ ವೃಣುತೆ ತೇನ ಲಭ್ಯಃ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಂ. ಈ ಆತ್ಮನು ಪ್ರವಚನದಿಂದಾಗಲಿ ಮೇಧಾಶಕ್ತಿಯಿಂದಾಗಲಿ ಬಹಳವಾದ ಶ್ರವಣದಿಂದಾಗಲಿ ಸಿಕ್ಕುವವನಲ್ಲ. ಯಾವ ಸಾಧಕನು ಆತ್ಮನನ್ನೇ ಬಯಸುವನೋ ಅವನಿಗೆ ಮಾತ್ರ ಲಭ್ಯನು. ಆತ್ಮನು ಅವನಿಗೆ ತನ್ನ ನಿಜಸ್ವರೂಪವನ್ನು ತೋರಿಸುವನು. ಈಗ ಈ ಶ್ಲೋಕವನ್ನು ವಿವರವಾಗಿ ನೋಡೋಣ. ನಾಯಮಾತ್ಮ ಪ್ರವಚನೇನ ಲಭ್ಯ. ಬರೀ ಪುಸ್ತಕ ಜ್ಞಾನದಿಂದ ಈ ಆತ್ಮಜ್ಞಾನ ಸಿಕ್ಕುವುದಿಲ್ಲ. ಪಾಕಶಾಸ್ತ್ರದ ಪುಸ್ತಕವನ್ನು ಓದಿದರೆ ಹೊಟ್ಟೆ ತುಂಬುವುದಿಲ್ಲ. ಸಾಮಾನುಗಳನ್ನು ತಂದು ಕಷ್ಟಪಟ್ಟು ಅಡುಗೆ ಮಾಡಬೇಕು. ಇದೇ ರೀತಿ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡಬೇಕು. ಬರೀ ಪುಸ್ತಕ ಓದಿ ಕೆಲ ವಿಷಯ ಸಂಗ್ರಹ ಮಾಡಿ ಅದನ್ನು ಅನುಭವಿಸಿದ್ದೇನೆ ಎಂದರೆ ಅದೊಂದು ಭ್ರಮೆಯಾಗುವುದು. ಶಾಸ್ತ್ರಜ್ಞಾನವು ಮನನ ನಿಧಿಧ್ಯಾಸನಗಳ ಮೂಲಕ ಪಕ್ವವಾಗಬೇಕು. ಆತ್ಮಜ್ಞಾನದ ಬೆಳಕಿನಿಂದ ಮನಸ್ಸಿನಲ್ಲಿ ಪ್ರಸನ್ನತೆ ಮೂಡಿರಬೇಕು. ನಡವಳಿಕೆಯಲ್ಲಿ ತೇಜಸ್ಸಿರಬೇಕು. ಈ ರೀತಿಯ ಆತ್ಮಜ್ಞಾನ ಕೇವಲ ತರ್ಕ, ಪ್ರವಚನ, ಅಧ್ಯಯನಗಳಿಂದ ಲಭಿಸುವಂತಹುದಲ್ಲ. ನ ಮೇಧಯ ಅಂದರೆ ಆತ್ಮಜ್ಞಾನ ಬುದ್ಧಿಯ ಮೂಲಕ ಗ್ರಹಿಸುವುದರಿಂದಲೇ ನಮ್ಮದಾಗುವುದಿಲ್ಲ. ಮೇಧಾ ಅಂದರೆ ಗ್ರಂಥಧಾರಣ ಶಕ್ತಿ. ತನ್ನ ಜ್ಞಾಪಕ ಶಕ್ತಿಯಿಂದ ಶ್ರುತಿಗಳನ್ನು ಕಂಠಪಾಠ ಮಾಡಿ ತಪ್ಪಿಲ್ಲದೆ ಒಪ್ಪಿಸಬಹುದು. 4 ವೇದಗಳಲ್ಲಿ ಪಾರಂಗತರಾಗಿರುವವರು ಲೋಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಆದರೆ ಅವರಿಗೆ ಆತ್ಮಜ್ಞಾನವಾಗಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನ ಬಹುನಾ ಶ್ರುತೇನ ಅಂದರೆ ಆತ್ಮನ ವಿಷಯ ಬಹಳಷ್ಟು ಕೇಳಿರಬಹುದು. ಬರೀ ಕೇಳುವುದರಿಂದ ಆತ್ಮಜ್ಞಾನ ಸಿಗುವುದಿಲ್ಲ. ಕೇಳಿದ್ದನ್ನು ಮುಂದಿನ ಸಾಧನಗಳಾದ ಮನನ ಮತ್ತು ನಿಧಿಧ್ಯಾಸನಗಳಿಂದ ರಕ್ತಗತ ಮಾಡಿಕೊಳ್ಳಬೇಕು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಸಂಗ ಈ ರೀತಿಯಾಗಿದೆ. ಒಮ್ಮೆ ಒಬ್ಬ ದೇವತೆ ಹಾಗೂ ಒಬ್ಬ ಅಸುರ ಇಬ್ಬರು ಪ್ರಜಾಪತಿಯ ಬಳಿಗೆ ಹೋಗಿ ಆತ್ಮನ ವಿಷಯವನ್ನು ಕೇಳ್ತಾರೆ. ಪ್ರಜಾಪತಿ ನೀವೇ ಅದು ಅಂತ ಹೇಳ್ದ. ಅಸುರ ಮನೆಗೆ ಹೋಗ್ಬಿಟ್ಟು ಪ್ರಜಾಪತಿ ನೀನೇ ಅದು ಅಂತ ಹೇಳಿರೋದ್ರಿಂದ ದೇಹವನ್ನು ಚೆನ್ನಾಗಿ ಪೋಷಿಸೋಕ್ಕೆ ಶುರು ಮಾಡ್ದ. ಆದರೆ ದೇವತೆಗೆ ಅನುಮಾನ ಶುರು ಆಯಿತು. ನಿರಂತರವಾಗಿ ಬದಲಾವಣೆ ಹೊಂದುತ್ತಾ ಇರೋ, ರೋಗ ರುಜಿನಗಳಿಂದ ಕೂಡಿರುವ, ನಾಶವಾಗುವ ಈ ಶರೀರ ಹೇಗೆ ಶಾಶ್ವತವಾದ ಆತ್ಮನಾಗಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ದೇವತೆಯ ಮನಸ್ಸಿನಲ್ಲಿ ಮೂಡಿತು. ಅವನು ಪುನಃ ಪ್ರಜಾಪತಿಯನ್ನು ಬಂದು ಕೇಳ್ತಾನೆ. ಆವಾಗ ಪ್ರಜಾಪತಿ ಇದನ್ನು ಇನ್ನು ಮುಂದೆ ವಿಚಾರಿಸು ಅಂತ ಹೇಳ್ತಾನೆ. ಕ್ರಮೇಣ ಆ ದೇವತೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳಿಗೆ ಅತೀತವಾಗಿ ಹೋಗ್ತಾನೆ. ಆದರೆ ಅಸುರನಿಗೆ ಈ ವಿಷಯದಲ್ಲಿ ಯಾವುದೇ ಅನುಮಾನವೂ ಕೂಡ ಬರಲಿಲ್ಲ. ಅವನು ದೇಹ ಪೋಷಣೆಯಲ್ಲೇ ನಿರತನಾದ. ಇಲ್ಲಿ ಇಬ್ಬರು ಒಂದೇ ಗುರುವಿನ ಬಳಿಗೆ ಹೋದರು. ಆದರೆ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ತಿಳಿದುಕೊಂಡ್ರು. ಯಾವುದೇ ವಿಷಯವನ್ನು ಬರೀ ಕೇಳಿ ತಿಳಿದುಕೊಂಡ್ರೆ ಸಾಲೋದಿಲ್ಲ. ಅದನ್ನು ಬದುಕಿನಲ್ಲಿ ಅನುಭವಕ್ಕೆ ತಂದುಕೋಬೇಕು.
ಯಮೇ ವೈಷ ವೃಣುತೆ ತೇನ ಲಭ್ಯ. ಅಂದರೆ ಯಾವನು ಈ ಆತ್ಮನನ್ನು ಬೇಡ್ತಾನೋ ಅಂಥವನಿಗೆ ಇವನು ಸಿಗ್ತಾನೆ ಅಂತ ಹೇಳಿ. ಈಗ ಅಧ್ಯಯನ, ಪ್ರವಚನ, ಕಂಠಪಾಠ, ಶ್ರವಣ ಮುಂತಾದ ಯಾವ ಸಾಧನೆಗಳಿಂದಲೂ ಆತ್ಮಪ್ರಾಪ್ತಿ ಆಗಲಾರದೆಂದರೆ ಇವನು ಮತ್ತೆ ಯಾವುದರಿಂದ ದೊರೆಯುವನು ಎನ್ನುವುದಕ್ಕೆ ಈ ಮಂತ್ರದ ಉತ್ತರಾರ್ಧದಲ್ಲಿ ಉತ್ತರ ಸಿಗುತ್ತೆ. ಆತ್ಮ ಸಾಕ್ಷಾತ್ಕಾರದ ಹಂಬಲ ಇರುವವನು ಅದಕ್ಕಾಗಿ ಬೇಡಿಕೊಳ್ಳಬೇಕು. ನಮ್ಮ ಪ್ರಾರ್ಥನೆ ಯಾಂತ್ರಿಕವಾಗಿರಬಾರ್ದು, ಭಾವಪೂರ್ಣವಾಗಿರಬೇಕು, ಉತ್ಕಟವಾಗಿರಬೇಕು. ಮನೆ, ಕಾರು, ಸಂಪತ್ತು ಎಲ್ಲದರ ಜೊತೆ ಆತ್ಮಜ್ಞಾನನೂ ಇರಲಿ ಅಂತ ಹೇಳೋದಲ್ಲ, ಅದೊಂದೇ ಬೇಕು ಎನ್ನುವ ತುಡಿತ ಇರಬೇಕು. ಇದನ್ನೇ ವ್ಯಾಕುಲತಾ ಅಂತಾರೆ. ಇದೊಂದು ತೀವ್ರತರವಾದ ಹಂಬಲ. ಸಿಕ್ಕರೆ ಸಿಗಲಿ, ಬಿಟ್ಟರೆ ಬಿಡಲಿ ಅನ್ನುವುದಲ್ಲ, ಇದೊಂದೇ ಬೇಕು. ಇಲ್ಲದೇ ಇದ್ದರೆ ಬದುಕಿಗೆ ಅರ್ಥವೇ ಇಲ್ಲ, ಶೂನ್ಯ ಎನ್ನುವ ಭಾವ ಇರಬೇಕು. ಒಬ್ಬ ಗುರು ಶಿಷ್ಯರ ಕಥೆ ನೀವು ಕೇಳಿಯೇ ಇರ್ತೀರಾ. ಒಬ್ಬ ಶಿಷ್ಯ ಗುರುವಿನ ಬಳಿ ಬಂದ್ಬಿಟ್ಟು ದೇವ್ರನ್ನ ತೋರಿಸೋದಕ್ಕೆ ಪೀಡಿಸ್ತಾ ಇದ್ದ. ಒಮ್ಮೆ ಗುರುಗಳು ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಶಿಷ್ಯನ ತಲೆಯನ್ನ ನೀರಿನ ಒಳಗೆ ಒತ್ತಿ ಹಿಡಿತಾರೆ. ಶಿಷ್ಯ ಉಸಿರಿಗೋಸ್ಕರ ಒದ್ದಾಡ್ದ. ನಂತರ ಮೇಲೆ ಬಂದಾಗ ಗುರುಗಳು ಹೇಳಿದರು, ನೀರಿನ ಒಳಗೆ ನೀನು ಉಸಿರಿಗಾಗಿ ಚಡಪಡಿಸಿದೆಯಲ್ಲ, ಅಷ್ಟು ತೀವ್ರತರವಾಗಿ ದೇವರಿಗೋಸ್ಕರ ಹಂಬಲಿಸು, ಅವನು ನಿನಗೆ ಸಿಗ್ತಾನೆ ಅಂತ ಹೇಳಿದರು. ಆತ್ಮ ಸಾಕ್ಷಾತ್ಕಾರ ಬೇಕಾಬಿಟ್ಟಿಯಾಗಿ ಕೇಳಿದರೆ ಸಿಗೋದಿಲ್ಲ. ಮಾಡುವ ಸಾಧನೆ ಎಲ್ಲ ಮಾಡಿ ಪರಮಾತ್ಮನ ಕೃಪೆಗಾಗಿ ಕಾಯಬೇಕು. ಅವನು ಮನಸ್ಸು ಮಾಡಿದಾಗ ಅವನು ತನ್ನ ನೈಜ ಸ್ವರೂಪವನ್ನು ನಮಗೆ ತೋರಿಸ್ತಾನೆ. ನಮ್ಮ ಅಹಂಕಾರವೆಲ್ಲ ನಶಿಸಿ ಅವನಿಗೆ ಶರಣಾಗಬೇಕು. ಏಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಆಗ ವಿವೃಣುತೆ ಅಂದರೆ ಬಿಚ್ಚಿ ತೋರಿಸುವುದು ಅಂತ. ಆತ್ಮ ತನ್ನ ದೇಹವನ್ನು ಅಂದರೆ ತನ್ನ ಸ್ವರೂಪವನ್ನು ಬಿಚ್ಚಿ ತೋರಿಸ್ತಾನೆ ಅಂತ. ನಮ್ಮಲ್ಲಿ ಅಡಗಿರುವ ಕಾಮ, ಕ್ರೋಧ, ಅಸೂಯೆ, ಲೋಭ, ಮೋಹ, ಮತ್ಸರ ಇತ್ಯಾದಿ ರಾಜಸ ತಾಮಸ ಗುಣಗಳೇ ನಮ್ಮ ಆತ್ಮ ದರ್ಶನಕ್ಕೆ ಮುಚ್ಚಿರೋಂಥ ತೆರೆ. ಈ ತೆರೆ ನಿರ್ಮೂಲವಾದಾಗಲೇ ನಮಗೆ ಆತ್ಮಜ್ಞಾನ ಸಿದ್ಧಿಸೋದು. ಮುಂದಿನ ಶ್ಲೋಕ ಈ ರೀತಿಯಾಗಿದೆ. ನಾವಿರತೋ ದುಶ್ಚರಿತಾತ್ ನಾಶಾಂತೋ ನಾಸಮಾಹಿತಃ ನಾಶಾಂತ ಮನಸೋ ವಾಪಿ ಪ್ರಜ್ಞಾನೇನೈನಮಾಪ್ನುಯಾತ್. ದುರಾಚಾರವನ್ನು ಕೈ ಬಿಡದೇ ಇದ್ದವನು, ಅಶಾಂತ ಮನಸ್ಕನು, ಸಮಾಧಾನವಿಲ್ಲದವನು, ಮನಃಶಾಂತಿ ಇಲ್ಲದವನು, ಇವರಲ್ಲಿ ಯಾರೂ ಜ್ಞಾನದಿಂದ ಆತ್ಮನನ್ನು ಪಡೆಯಲಾರರು. ಒಬ್ಬ ಸಾಧಕನಿಗೆ ಇರಬೇಕಾದ ಮೂಲಭೂತ ಗುಣಗಳನ್ನು ಈ ಶ್ಲೋಕ ತಿಳಿಸ್ತಾ ಇದೆ. ಅಂದರೆ ಈ ಶ್ಲೋಕದ ಆಧಾರದ ಮೇಲೆಯೇ ಶಂಕರಾಚಾರ್ಯರು ಮೋಕ್ಷ ಬಯಸುವವನಿಗೆ ಇರಬೇಕಾದ ಸಾಧನ ಚತುಷ್ಟಯಗಳು ಅಂದರೆ 4 ಸಾಧನ ಸಂಪತ್ತುಗಳನ್ನು ಈ ರೀತಿಯಾಗಿ ವಿವರಿಸಿದ್ದಾರೆ. ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತಿಗಳು ಹಾಗೂ ಮುಮುಕ್ಷುತ್ವ. ನಾವಿರುತ್ತೋ ದುಶ್ಚರಿತಾತ್ ಅಂದರೆ ದುರಾಚಾರದಿಂದ ಪಾರಾಗದೇ ಇರುವವನು ಅಂತ ಅರ್ಥ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ಬೇಕಾದ ಕೆಲವು ನೈತಿಕ ಸಿದ್ಧತೆಗಳನ್ನು ಹೇಳ್ತಾ ಇದ್ದಾನೆ ಯಮ. ಒಬ್ಬ ಸಾಧಕನಿಗೆ ಎಲ್ಲದಕ್ಕಿಂತ ಮುಂಚೆ ಬೇಕಾದದ್ದು ವಿವೇಕ. ವಿವೇಕ ಅಂದರೆ ಏನು? ವಿವೇಕ ಅಂದರೆ ವಿಚ್ ಧಾತುವಿನಿಂದ ಬಂದಿರೋದು, ಬೇರ್ಪಡಿಸೋದು ಅಂತ. ಅಂದರೆ ನೈತಿಕ, ಅನೈತಿಕ, ಸರಿ ತಪ್ಪು ಇವುಗಳ ಒಂದು ವಿವೇಚನೆ. ಮೊದಲು ನೀತಿಯ ತಳಹದಿ ಭದ್ರವಾಗಿರಬೇಕು. ನಮ್ಮ ಆಧ್ಯಾತ್ಮಿಕ ಅನುಭವದ ಕಟ್ಟಡ ನಿಲ್ಬೇಕಾದ್ರೆ ದುರಾಚಾರಿ ಎಂದಿಗೂ ಆತ್ಮ ಸಾಕ್ಷಾತ್ಕಾರ ಪಡೆಯೋದಕ್ಕೆ ಆಗೋದಿಲ್ಲ. ನಿರ್ಮಲವಿಲ್ಲದ ಮನಸ್ಸು ಕಜ್ಜಿ ತಿನಿಸು ಎಂದಿದ್ದಾರೆ ಕನಕದಾಸರು. ಇಂದ್ರಿಯ ಲೋಲುಪತೆ ಹಾಗೂ ವೇದಾಂತ ಒಟ್ಟಿಗೆ ಹೋಗಲಾರದು.
ನಮ್ಮಲ್ಲಿ ನೀತಿಶಾಸ್ತ್ರ ಅನ್ನೋದು ಪಾಶ್ಚಾತ್ಯ ದೇಶಗಳಂತೆ ಪ್ರತ್ಯೇಕವಾಗಿ ಇಲ್ವೇ ಇಲ್ಲ. ನೀತಿ, ನಡತೆ, ಧರ್ಮ ಇವುಗಳು ನಮ್ಮ ಜೀವನದ ಅಡಿಗಲ್ಲು. ಇವು ನಮ್ಮ ಜೀವನದಲ್ಲೇ ಹಾಸು ಹೊಕ್ಕಾಗಿ ಇದೆ. ಮನಸ್ಸಿನಲ್ಲಿ ಶಾಂತಿ ಇರಬೇಕು. ಧರ್ಮದ ನೆಲೆಯಲ್ಲಿ ನಿಂತು ಅಧ್ಯಾತ್ಮ ಜ್ಞಾನದ ಅಭಿವೃದ್ಧಿಗೆ ಪ್ರಯತ್ನಿಸಬೇಕು. ವಿಷಯ ವಸ್ತುಗಳಿಂದ ನಮ್ಮ ಮನಸ್ಸು ಹಾಗೂ ಇಂದ್ರಿಯಗಳನ್ನು ಕ್ರಮೇಣ ಹಿಂದಕ್ಕೆ ಎಳೆಕೊಂಡು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಪ್ರಕ್ಷುಬ್ಧವಾದ ಮನಸ್ಸಿನಲ್ಲಿ ಆತ್ಮದರ್ಶನ ಸಾಧ್ಯವಿಲ್ಲ. ಫಲದ ಆಸಕ್ತಿಯನ್ನು ತ್ಯಜಿಸಿದಾಗ ಮಾತ್ರ ಮನಸ್ಸು ಪ್ರಸನ್ನವಾಗುವುದು. ನಾ ಸಮಾಹಿತ ಅಂದರೆ ಅಶಾಂತವಾದ ಮನಸ್ಸನ್ನು ನಿಗ್ರಹಿಸಿ ಪರಮಾತ್ಮನ ಕಡೆಗೆ ಏಕಾಗ್ರ ಮಾಡಬೇಕು. ಇದನ್ನೇ ತಪಸ್ಸು ಅನ್ನೋದು. ಮನಸ್ಸಿನ ಅಶಾಂತಿಗೆ ಮೂಲ ಅದರ ಆಳದಲ್ಲಿರುವ ಆಸೆ, ಆಕಾಂಕ್ಷೆಗಳು. ಇವುಗಳಿಂದ ಪಾರಾಗಬೇಕಾದ್ರೆ ಪರಮಾತ್ಮನ ಧ್ಯಾನ, ಸತ್ಕರ್ಮ, ಜಪ, ತಪ ಇವುಗಳಿಂದ ಚಿತ್ತ ಶುದ್ಧವಾಗಿ ಮಾಡ್ಕೋಬೇಕು. ಪ್ರಜ್ಞಾನೇನೈನಮಪ್ನುಯಾತ್ ಅಂದರೆ ಚಾರಿತ್ರ್ಯ ಶುದ್ಧಿ ಇಲ್ಲದೆ, ಮನಸ್ಸಮಾಧಾನವಿಲ್ಲದ, ಏಕಾಗ್ರತೆ ಇಲ್ಲದ, ವಿವೇಕಿ ಅಲ್ಲದವ ಬರೀ ತಿಳುವಳಿಕೆ ಅಥವಾ ಬುದ್ಧಿಶಕ್ತಿಯಿಂದನೇ ಆತ್ಮಜ್ಞಾನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದಾನೆ ಯಮ. ಇಷ್ಟೆಲ್ಲ ಗುಣ ಇರುವ ಸಾಧಕರು ಅತಿ ವಿರಳ. ಆದರೂ ವೇದಾಂತಕ್ಕೆ ತಕ್ಕ ಅಧಿಕಾರಿ ಆಕಾಶದಿಂದ ಇಳಿದು ಬರೋಂಥ ಯಕ್ಷ ಏನೂ ಅಲ್ಲ ಅಲ್ವೇ. ಆತ್ಮಾನ್ವೇಷಣೆಯಲ್ಲಿ ತೊಡಗಿರುವ ಪ್ರಾಮಾಣಿಕ ಸಾಧಕ ತನ್ನ ಸಾಧನೆಯ ಶ್ರದ್ಧೆಯಿಂದ ಗುರಿ ಮುಟ್ಟುವ ತವಕದಿಂದನೇ ಮೂಡಿ ಬರ್ತಾನೆ. ಮುಂದಿನ ಶ್ಲೋಕ ಈ ರೀತಿಯಾಗಿದೆ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತಿ ಓದನಃ ಮೃತ್ಯುರ್ಯಸ್ಯೋಪಸೇಚನಂ ಕಯಿತ್ಥಾ ವೇದ ಯತ್ರ ಸಹ. ಅಂದರೆ ಯಾವನಿಗೆ ಬ್ರಹ್ಮ ಕ್ಷತ್ರಗಳೆರಡೂ ಅನ್ನವಾಗಿರುವುದೋ, ಯಾರಿಗೆ ಮೃತ್ಯುವು ವ್ಯಂಜನವಾಗಿರುವುದೋ ಅಂದರೆ ಆಹಾರಕ್ಕೆ ರುಚಿ ಕೊಡೋ ಉಪ್ಪಿನಕಾಯಿ ಇತ್ಯಾದಿ ಅಂತಹ ಆತ್ಮನು ಎಲ್ಲಿರುವನು ಎಂಬುದನ್ನು ಯಾವನು ಹೇಗೆ ಅರಿಯುವನು ಅಂದರೆ ಸಾಧನರಹಿತನಾದವನು ಆತ್ಮನನ್ನು ಅರಿಯಲಾರನು ಎಂದು ಅರ್ಥ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತಿ ಓದನಃ ಅಂದರೆ ಯಾರಿಗೆ ಬ್ರಾಹ್ಮಣ ಕ್ಷತ್ರಿಯರಿಬ್ಬರೂ ಅನ್ನವಾಗಿರುವರೋ. ಇಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಮಾತ್ರವಲ್ಲ, ಎಲ್ಲ ಜಾತಿ ಮತಗಳೂ ಬ್ರಹ್ಮಜ್ಞಾನಿಯಲ್ಲಿ ಕರಗಿ ಹೋಗುವು. ನದಿ ಸಮುದ್ರದಲ್ಲಿ ಸೇರಿದ ಮೇಲೆ ಹೇಗೆ ಅದರ ನಾಮರೂಪಗಳು ಅಳಿಸಿ ಹೋಗುತ್ತೋ ಆ ರೀತಿ ಆತ್ಮ ಸಾಕ್ಷಾತ್ಕಾರ ಆದವನಲ್ಲಿ ಯಾವ ಭಿನ್ನ ಭಾವನೆಗಳು ಕೂಡ ಇರೋದಕ್ಕೆ ಆಗೋದಿಲ್ಲ. ಈಗ ಇನ್ನೊಂದು ದೃಷ್ಟಿಕೋನದಿಂದ ನೋಡಬೇಕು ಅಂದರೆ, ಸಾಧಕರೆಲ್ಲರೂ ಹುಡುಕ್ತಾ ಇರುವಂಥ ಚೈತನ್ಯ ಘನವೇ ಸೃಷ್ಟಿಗೆ ಆಶ್ರಯ. ಬ್ರಹ್ಮ ಕ್ಷತ್ರವೆನಿಸುವ ಎಲ್ಲ ಧರ್ಮಗಳನ್ನು ಧಾರಣೆ ಮಾಡುತ್ತಿರುವುದು, ಕಾಪಾಡುತ್ತಿರುವುದು, ಸಕಲ ಚರಾಚರ ವಸ್ತುಗಳಿಗೂ ಆಶ್ರಯವಾಗಿರುವುದು ಕೂಡ ಈ ಪರಮಾತ್ಮ ತತ್ವವೇ. ಪ್ರಜ್ಞೆಗೆ ಎಲ್ಲವೂ ವಿಷಯವಾಗಿರುವಂತೆ ಆತ್ಮ ತತ್ವಕ್ಕೆ ಎಲ್ಲವೂ ಅನ್ನಸ್ವರೂಪವೇ. ಮೃತ್ಯುರ್ ಯಸ್ಯೋಪಸೇಚನಂ ಅಂದರೆ ಯಾರಿಗೆ ಮೃತ್ಯು ಉಪ್ಪಿನಕಾಯಿಯಾಗಿದೆಯೋ ಅಂದರೆ ಮೃತ್ಯುವಿಗೂ ಮೃತ್ಯು ಸ್ವರೂಪವಾಗಿರುವ ಈ ಚೈತನ್ಯಕ್ಕೆ ಮೃತ್ಯು ಕೂಡ ಊಟಕ್ಕೆ ವ್ಯಂಜನವಾಗಿರುವ ಉಪ್ಪಿನಕಾಯಿಯಂತೆ ಅನ್ನುವ ಭಾವ ಇಲ್ಲಿ. ಅಂದರೆ ಮೃತ್ಯುವು ಸೇರಿದಂತೆ ಎಲ್ಲವೂ ಈ ಆತ್ಮ ತತ್ವದ ಸ್ವಾಮ್ಯಕ್ಕೆ ಒಳಪಟ್ಟಿದೆ ಎನ್ನುವ ಅಭಿಪ್ರಾಯ. ಅಲ್ಲದೆ ಆತ್ಮನು ಜನನ ಮರಣಗಳಿಗೆ ಹಾಗೆಯೇ ಕಾಲಕ್ಕೆ ಅತೀತವಾದವನು ಎನ್ನುತ್ತಿದ್ದಾನೆ ಯಮ. ಕ ಇತ್ಥಾ ವೇದ ಯತ್ರ ಸಹ ಅವನು ಎಲ್ಲಿರುವನು ಎಂಬುದನ್ನು ಹೀಗೆ ಯಾರು ತಿಳಿದಿರುವರು? ಈ ಆತ್ಮನನ್ನ ತಿಳಿಯೋದಕ್ಕೆ ನಮ್ಮ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರಗಳನ್ನು ದಾಟಿ ಹೋಗಬೇಕು.
ಅವನನ್ನು ಕಾಣುವುದಕ್ಕಾಗಿಯೇ ಕಣ್ಣು ಮುಚ್ಚಿಕೊಂಡು ಅಂತರ್ಮುಖನಾಗಿ ಒಳಗಡೆ ಮುಳುಗಬೇಕು. ಆಗಲೇ ಆತ್ಮ ಸಾಕ್ಷಾತ್ಕಾರದ ಮುತ್ತು ಸಿಗೋದು. ಯಾರಿಗೆ ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಾಧನ ಸಂಪತ್ತಿಗಳು ಮತ್ತು ಮುಮುಕ್ಷುತ್ವವಿದೆಯೋ ಅಂತಹ ಸದಾಚಾರಿಗೆ ಮಾತ್ರ ಆತ್ಮಜ್ಞಾನ ಸಾಧ್ಯ ಎನ್ನುವ ಒಂದು ಅಭಿಪ್ರಾಯ. ಸಾಧನೆಯನ್ನು ಮುಖ್ಯ ವೃತ್ತಿಯನ್ನಾಗಿ ಮಾಡಿ ಆತ್ಮಾನ್ವೇಷಣೆಯನ್ನೇ ಜೀವನ ಧ್ಯೇಯವನ್ನಾಗಿ ಮಾಡಿಕೊಂಡು ಅವಿರತವಾಗಿ ಆಧ್ಯಾತ್ಮ ಪ್ರಗತಿಯಲ್ಲಿ ತೊಡಗಿರುವವನು ಮಾತ್ರವೇ ಬ್ರಹ್ಮಜ್ಞಾನಿಯಾಗಬಲ್ಲ ಎನ್ನುತ್ತಿದ್ದಾನೆ ಯಮ. ನನ್ನ ಮುಂದಿನ ವಿಡಿಯೋಕ್ಕಾಗಿ ನಿರೀಕ್ಷಿಸಿ.